ನೋಡ ಫಸ್ಟಿಗೆ ನಮಗೆ ಏನು ಬೇಕಾದ್ರೆ 0 ಅದ 1 ಗೊತ್ತದ ಮುಂದೆ ಇದು ಗೊತ್ತದ 6 ಗೊತ್ತದ ಇವು ಯಾಕೆ ಗೊತ್ತಪ್ಪ ಅಂದ್ರೆ ಸೇಮ್ ಅವೇ ಇಡಬೇಕು ಅವೇ ಇಡ್ಬೇಕಂದ್ರೆ ನಮ್ಗೆ ಏನು ಅವೇ ಇಡ್ಬೇಕಾದ್ರೆ ನೆಕ್ಸ್ಟ್ ಏನು ಮಾಡಬೇಕು ಎರಡು ರೂಲ್ಸ್ ಅಂದ್ರೆ ಲಾಸ್ಟಿಗೆ 2 ಡಿಜಿಟ್ ಲಾಸ್ಟಿಗೆ 1 ಡಿಜಿಟ್ ಗೊತ್ತಪ್ಪ ಅಂದ್ರೆ ಇದು ಹೋಗ್ಬೇಕು ಹೋದ್ರೆ ಏನು ಲಾಸ್ಟಿಗೆ 2 ಡಿಜಿಟ್ ಗೊತ್ತಪ್ಪ ಅಷ್ಟೇ ಮಾಡಬೇಕು ಸೇಮ್ ಎಂಟ್ರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಲಾಸ್ಟಿಗೆ 3 ಡಿಜಿಟ್ ಗೊತ್ತಪ್ಪ ಮಾಡಬೇಕು ಇನ್ನೊಂದು 3 ಮತ್ತು 9 ಗೊತ್ತಪ್ಪ ಅಂದ್ರೆ 3 ಸಮ ಎಲ್ಲ ಕೂಡಿಸ್ಕಿಂದ ಆಮೇಲೆ ಇಡಬೇಕು 9 ಸೇಮ್ 3 ಇಷ್ಟು ಕೂಡಿಸ್ಕಿಂದ ಡಿವೈಡ್ ಮಾಡಬೇಕು ಈಗ ಈ ಕ್ವಶನ್ ಬಿಡ್ಸೋಣ ಯಾವ ಬಿಡ್ಸೋಣ ಇದು ಬಿಡ್ಸೋಣ ಇದು ಏನು ಕ್ವಶನ್ ಏನಪ್ಪ ಅಂದ್ರೆ ಕ್ವಶನ್ ಏನಪ್ಪ ಅಂದ್ರೆ ಇದು ಈ ಕ್ವಶನ್ ಅದ divisible by 3 and the sum of the possible digits in the place star ಹೇಗೆ ಅಂತ ಆಮೇಲೆ ನಮಗೆ 3 ಡಿವೈಡ್ ಮಾಡ್ತೀವಿ 3 ಡಿವೈಡ್ ಮಾಡ್ಕೊಂಡು ಎಷ್ಟು ಆಗ್ತದೆ ಈ 3 ಕ್ಯಾನ್ಸಲ್ ಆಯ್ತಾ 6 ಇದು ಕ್ಯಾನ್ಸಲ್ ಆಯಿತು ಇದು ಕ್ಯಾನ್ಸಲ್ ಆಯಿತು 8 4 ಕ್ಯಾನ್ಸಲ್ ಆಯಿತು ಉಳಿದ ನಮ್ಗೆ 70 ಉಳಿತು 70 ಸ್ಟಾರ್ ಹೋಯ್ತು ಈ ಸ್ಟಾರ್ ಆಗಿ ಇವು ಆಪ್ಷನ್ಸ್ ಹಾಕಿದ್ರೆ ಇದು ಪ್ರೀ ಬರಬೇಕು ಬರ್ಬೇಕಂದ್ರೆ 14 ಹಾಕಿದ್ರು ಸ್ಟಾರ್ ಆಗಿ 14 14 ಹೇಳಿ ಬರ್ತದೆ ಇದು 8 ಆಯಿತು 8 ಆಯಿತು 8 ಒಳಗೆ 2 ಹಾಕೋದು ಎಷ್ಟಾಯಿತು 15 ಆಯಿತು 15 ಡಿವೈಡ್ ಬೈ 3 115 ಆಪ್ಷನ್ ಸಿ ಆತ ಈಗ ನಮ್ದು ಏನದು 4ನೇ ರೂಲ್ಸ್ ಏನದ ಲಾಸ್ಟ್ 2 ಡಿಜಿಟ್ 4 ಬಾಗಿಲು ಲಾಸ್ಟ್ 2 ಡಿಜಿಟ್ ಬಾಗಿಲು ಹೋಗ್ಬೇಕಂದ್ರೆ ನಮ್ಗೆ ಏನದ ದ ಲಾರ್ಜೆಸ್ಟ್ ನಂಬರ್ ಕೇಳ ದ ಲಾರ್ಜೆಸ್ಟ್ ನಂಬರ್ ಅಂದ್ರೆ ಏನಪ್ಪ ಅಂದ್ರೆ ಲಾರ್ಜೆಸ್ಟ್ ನಂಬರ್ ಅಂದ್ರೆ ಇದು ಇಲ್ಲಿ 0 ಹಾಕೋದು ನಮ್ಗೆ ಹೋಗ್ತದೆ 4 ಹಾಕೋದು ಹೋಗ್ತದೆ ಇದು 4 ಹಾಕೋದು ಹೋಗ್ತದೆ ಆಗ ಇಲ್ಲಿ 2 ಹಾಕೋದು 4 ಹಾಕೋದು ಹೋಗ್ತದೆ ಆಪ್ಷನ್ 8 ಲಾಸ್ಟ್ ಅದ ಆಪ್ಷನ್ 8 ಅದ ಲಾಸ್ಟ್ 8 ಅದ 4 ಹಾಕೋದು ಹೋಗ್ತದೆ ನಮಗೆ ಏನಂದ್ರೆ ಎಲ್ಲ ಲಾರ್ಜೆಸ್ಟ್ ನಂಬರ್ ಬೇಕಂದ್ರೆ 2 ಹಾಕ್ತಾರೆ 2 ಹಾಕಿದ್ರೆ ಹೋಗ್ತದೆ ಲಾಸ್ಟಿಗೆ 12 ನಿಯಮ ಏನಂತಪ್ಪ ಅಂದ್ರೆ ನಮ್ಮ 12 ಏನಂತ ಅಂದ್ರೆ 12 4 ಮೂರಲೆ 12 ನಮ್ಗೆ 3ನೇ ನಿಯಮ ಅಂತ ಗೊತ್ತದ 4ನೇ ನಿಯಮ ಅಂತ ಗೊತ್ತಾಗ ನಮಗೆ 4ನೇ ನಿಯಮ ಏನಂತ ಅಂದ್ರೆ ಲಾಸ್ಟಿಗೆ 2 ಡಿಜಿಟ್ 2 ಡಿಜಿಟ್ 4 ಹೋಗ್ತದ ನಮಗೆ ಇದು ಚೆಕ್ ಮಾಡೋದು ಬೇಕೇನೇ ಇದೆ ಚೆಕ್ ಬೇಕಾದ್ರೆ ನಮ್ಗೆ ಇನ್ನೊಂದು 3 ಬೇಕಾಗಿದೆ 3 ಹೋಗ್ತಾನೆ ಇದು ಎಷ್ಟದ 6 ಇದು 5 ಅದ 6 ಕ್ಯಾನ್ಸಲ್ ಆಯ್ತಾ ನಮಗೇನದ ಇದು 4 ಕ್ಯಾನ್ಸಲ್ ಆಯ್ತಾ 6 ಆಯ್ತು ಇದು ಕ್ಯಾನ್ಸಲ್ ಆಯಿತು ನಮಗೇನು ಹೋಯ್ತದ ಇದೆಷ್ಟು ಎಷ್ಟು ಕ್ವಶನ್ ಇದು 3 ಹಾಕಿದ್ರೆ ನಮಗೆ ಎಷ್ಟದ 7 ಎಕ್ಸ್ ಮಾಡ್ತಾರೆ 7 ಎಷ್ಟು ಎಕ್ಸ್ ಅಂದ್ರೆ ಎಕ್ಸ್ ಆಗಿ ಹಾಕಬೇಕು ಮೂರೇ ಹೋಗಿ ಎಕ್ಸ್ ಅಂದ್ರೆ 3 ಹಾಕಿ 3 ಹಾಕೋದು ಎಷ್ಟಾಯ್ತು 10 ಆಯಿತು ಹೋಗಕ್ಕೆ ಸಾಧ್ಯನೇ ಇಲ್ಲ 1 ಹಾಕು ಸಾಧ್ಯನೇ ಇಲ್ಲ 0 ಹಾಕು ಸಾಧ್ಯನೇ ಇಲ್ಲ 7 ಹಾಕು 7 2 9 ಅಂದ್ರೆ 3 ಹೋಗ್ತದೆ ಅಂದ್ರೆ ಇದು ಎಷ್ಟು ಇರುತ್ತಪ್ಪ 3 ಹೋಗ್ತದೆ ಅಂದ್ರೆ 9 ಆಯಿತು ಈ ಕ್ವಶನ್ ನೆಕ್ಸ್ಟ್ ಕ್ವಶನ್ 72 ನಿಮಗೆ 72 ಗೊತ್ತಿಲ್ಲ ನೀವು ಏನು ಗೊತ್ತಿಲ್ಲ 72 ಯಾಕೆ ಅಂತಪ್ಪ ಅಂದ್ರೆ 8 ನೀವು 9 ನೇಮ್ ಗೊತ್ತದ 8 ನೇಮ್ ಗೊತ್ತು ನೀವು ಫಸ್ಟ್ 8 ನೇಮ್ ತಗೋ 8 ನೇಮ್ ನಮ್ಗೆ ಲಾಸ್ಟಿಗೆ ಏನು ಮಾಡಕ್ಕೆ ಅದ ಲಾಸ್ಟ್ 3 ಡಿಜಿಟ್ ಅದ ಅಂದ್ರೆ ನಾವು ಬಿಟ್ಟು ಬಿಡಕ್ಕೆ ಸಾಧ್ಯ 9 ನೇಮ್ ಕೊಡು 9 ನೇಮ್ ಹೋಗಿದಪ್ಪ ಅಂದ್ರೆ 9 ನೇಮ್ ಏನಂತಪ್ಪ ಎಲ್ಲ ಕೂಡಿಸಿದ್ರೆ ಮಾಡಬೇಕು ಇದು ಹೇಳ್ಬೇಕು ನೋಡಿ ಕೂಡಿಸು 6 12 ಮತ್ತೆ ಪೂರ ಕೊಟ್ಟು ಮತ್ತೆ 5 10 16 ಆಯ್ತು 16 22 22 27 29 ಮತ್ತೆ ಟೋಟಲ್ 29 ಆಯ್ತಾ 29 ಜೋಡಿದ್ರೆ 9 ಮಾಡಿ 29 ಜೋಡಿ ಅಂದ್ರೆ 9 ಮೂರೇ 27 ಏನು ಉಳಿತು ಮತ್ತೆ 2 ಉಳಿತು ನಮಗೆ ಏನೈತಪ್ಪ 2 ಬರ್ತಪ್ಪ ಆನ್ಸರ್ ಆಯಿತು
ಇದು ಇದು ಇದರ ನಿಯಮ ಇತ್ತು 72 ನಿಯಮ. ಆನ್ಸರ್ ಆಪ್ಷನ್ ಡಿ 2 ಬಂತು. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಾಕ್ಟ್ಲಿ ಡಿವಿಜಿಬಲ್ ಬೈ 6. ನಾವು ಆರನೇ ಏನು ಹೇಳ್ತಪ್ಪ ಅಂದ್ರೆ ರೂಲ್ಸ್ ಏನು ಹೇಳ್ತಪ್ಪ ಅಂದ್ರೆ ಆರನೇ ರೂಲ್ಸ್ 3 ಹೇಳಿದೆ 6 2 ಅಂತ ತಗೋಬೇಕು. 2 ನೋಡಿ ಲಾಸ್ಟ್ 2 ಅದ ಇಲ್ಲಿ ಅದ 2 ಅದ ಇದು ಎಷ್ಟು 52 ಅದ 52 ಅಪ್ಪ ಅಂದ್ರೆ ಇದು ಹೋಗ್ತದೆ ಇದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಹೋಗೋಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ನೀವು 3 ಆಪ್ಷನ್ ಚೆಕ್ ಮಾಡ್ಬೋದು. ನಾವು 3 ನೋಡೋಣ ಯಾವ್ದು ನೋಡಿ 3 ಇದು ನೋಡೋಣ. ಇದು 3 ಕ್ಯಾನ್ಸಲ್ ಆಯ್ತಾ, ಇದು ಕ್ಯಾನ್ಸಲ್ ಆಯ್ತಾ, 3 ಕ್ಯಾನ್ಸಲ್ ಆಯ್ತಪ್ಪ. 5 ಕ್ಯಾನ್ಸಲ್ ಆಯ್ತಾ, ಇದು ಕ್ಯಾನ್ಸಲ್ ಆಯ್ತಾ, ಇದು ಎಷ್ಟದ ಇದು ಹೊರಗೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಇದು ಉಳಿತು, ಇದು ಕ್ಯಾನ್ಸಲ್ ಆಯಿತು. 2 ಕ್ಯಾನ್ಸಲ್ ಆಯಿತು. ಇದು ನೋಡಿ 3ಗೆ ಇದು 56 5 4 9 ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು 5 5 5 ಅದ 7 ಅದ 7 8 9 ಇದು ಆನ್ಸರ್. ಹಾಗಾದ್ರೆ ಇದು 5 ಅದ 5 4 9 ಅಂದರೆ ಎಲ್ಲರೂ ಹೋಗ್ತವೆ. ಇದನ್ನ ಎಕ್ಸಾಕ್ಟ್ಲಿ ಹೋಗೋದಪ್ಪ ಅಂದ್ರೆ ಈ ಆಪ್ಷನ್ಸ್. ಈಗ ನಾವು ಇನ್ನೊಂದು ಆಲ್ರೆಡಿ ಹೇಳಿರಲ್ಲ 0 1 5 6 ಯಾವುದು ಬೇರೆ ಗೊತ್ತಪ್ಪ ಇದು ಹೋಗಲ್ಲ. ಇನ್ನೊಂದು 2 ನೇಮ್ ಗೊತ್ತಾಗಲ್ಲ, 4 ನೇಮ್ ಗೊತ್ತಾಗಲ್ಲ, 3 ನೇಮ್ ಗೊತ್ತಾಗಲ್ಲ, 9 ನೇಮ್ ಗೊತ್ತಾಗಲ್ಲ, 10 ನೇಮ್ ಗೊತ್ತಾಗ 10 ಲಾಸ್ಟ್ 0 ಬರ್ತದೆ. 5 ನೇಮ್ ಗೊತ್ತಪ್ಪ 0 ಬರಬೇಕು, 5 ಬರಬೇಕು. ಇವು ಡಿವಿಜಿಬಿಲಿಟಿ ರೂಲ್ಸ್ ಅದಾವೆ. ಡಿವಿಜಿಬಿಲಿಟಿ ರೂಲ್ಸ್ ಮೇಲೆ ಇಷ್ಟು ಮುಗಿತು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ